ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಪಾತ್ರೆ ಸಾಮಾನೆಲ್ಲ ಸ್ಟ್ಯಾಂಡಿಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಇದು. ನೈಟೆಲ್ಲ ಪಾತ್ರೆನೆಲ್ಲ ತೊಳೆದಿಟ್ಟಿರ್ತೀನಲ್ಲ, ಆ ಪಾತ್ರೆಗಳನ್ನೆಲ್ಲ ನೀಟಾಗಿ ಒಂದು ಸಾರಿ ಒಣ ಬಟ್ಟೆಯಿಂದ ಒರೆಸಿ ನೀಟಾಗಿ ಸ್ಟ್ಯಾಂಡಿಗೆ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲ ಅಂದರೆ ಅದರಲ್ಲಿ ಒದ್ದೆ ಎಲ್ಲ ನೀರಿರುತ್ತಲ್ವ, ಅದನ್ನ ಹಾಗೆ ಸ್ಟ್ಯಾಂಡಿಗೆ ಹಾಕಿದರೆ ನೀರು ಹಿಡಿದು ಸ್ಟ್ಯಾಂಡೆಲ್ಲ ತುಕ್ಕಿಡಿಯುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೋತೀನಿ. ಹಾಗೆ ಸೈಡಲ್ಲಿ ಚಿನ್ಮಯ್ ಲಂಚ್ ಬಾಕ್ಸ್ನು ಕೂಡ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೆ ನಾನು. ಅವನು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಾನು ಸ್ಟೀಲ್ ಬಾಕ್ಸ್ನ ಕೊಟ್ಟು ಕಳಿಸ್ತಿದ್ದೆ. ಬಟ್ ಅವನು ಏನು ಮಾಡ್ದ ಅಂದರೆ ಅದು ಸ್ಟೀಲ್ ಬಾಕ್ಸ್ ಮೇಲ್ಗಡೆ ಇರೋ ಕ್ಯಾಪ್ನೆಲ್ಲ ಕಿತ್ಕೊಂಡು ಬಂದ. ಹಾಗಾಗಿ ನಾನು ಇದೇ ಬಾಕ್ಸಲ್ಲಿ ಸದ್ಯಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವನಿಗೂ ಕೂಡ ಬೇರೆ ಬಾಕ್ಸ್ ತೊಗೋಬೇಕು. ಇನ್ನು ಮಕ್ಕಳು ಅಲ್ವಾ, ಅದೇ ರೀತಿ ಮಾಡ್ತಾರೆ. ಏನಾದರೂ ಅವರಿಗೆ ಬೇಗ ತೆಗಿಯೋಕ್ಕೆ ಬರಲಿಲ್ಲ ಅಂದರೆ ಕಿತ್ಕೊಂಡು ಬಂದುಬಿಡ್ತಾರೆ. ಹಾಗಾಗಿ ನಾನು ಈ ಬಾಕ್ಸಲ್ಲೇ ಕೊಟ್ಟು ಕಳಿಸ್ತೀನಿ, ಈಸಿಯಾಗಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಈಗ ನಿನ್ನೆ ನೈಟ್ ತೊಳೆದಿರೋ ಅಂಥ ಸಾಮಾನೆಲ್ಲ ನೀಟಾಗಿ ಒರೆಸ್ಕೊಂಡು ಈಗ ಸ್ಟ್ಯಾಂಡಿಗೆ ಕೂಡ ಹಾಕೋತಾ ಇದ್ದೀನಿ ನಾನು. ನನಗೆ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿ ಕೇಳಿದ್ರಿ, ನಿಮ್ಮ ಕಿಚನ್ ಟೂರ್ ಮಾಡಿ ಅಂತ ಹೇಳಿ. ಸದ್ಯದಲ್ಲೇ ಅದನ್ನು ಕೂಡ ನಾನು ಕಿಚನ್ ಟೂರ್ನ ಮಾಡ್ತೀನಿ. ಅದಾದಮೇಲೆ ನೀವು ಯಾವ ರೀತಿ ಕಿಚನ್ನ ನೀಟಾಗಿ ಇಟ್ಕೊಂಡಿರ್ತೀರಾ ಅಂತ ಕೂಡ ಕಮೆಂಟ್ಸ್ನ ಮಾಡಿದ್ರಿ. ಅದಕ್ಕೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಹೀಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡ್ರೆ ಆ ಕಿಚನ್ ಕೂಡ ನೀಟಾಗಿರುತ್ತೆ. ಲೈಕ್ ನೀಟಾಗಿ ಪಾತ್ರೆ ತೊಳೆದು ಒಂದು ಟಬ್ಬಲ್ಲಿ ಹಾಕಿಡೋದು, ಬೆಳಗ್ಗೆ ಎದ್ದು ಆ ಟಬ್ಬಲ್ಲಿ ಇರೋವಂಥ ಸಾಮಾನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸಿ ಈ ರೀತಿ ಸ್ಟ್ಯಾಂಡಿಗೆ ಹಾಕ್ಕೊಡ್ದು. ಇದೇ ರೀತಿ ಮಾಡಿದರೆ ಕಿಚನ್ ಕೂಡ ನೀಟಾಗಿರುತ್ತೆ. ಅದನ್ನು ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನನ್ನ ಕಿಚನ್ ಟೂರ್ನು ಕೂಡ ನಾನು ಮಾಡ್ತೀನಿ, ಯಾವ ರೀತಿ ನಾನು ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿ. ನಮ್ಮದು ಮಾಡ್ಯುಲರ್ ಕಿಚನ್ ಅಲ್ಲ, ನಾನ್ ಮಾಡ್ಯುಲರ್ ಕಿಚನ್ನು. ಹಾಗಾಗಿ ನಾನು ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ಕಿಚನ್ ಟೂರ್ ಮಾಡೋಕ್ಕೆ. ಪರವಾಗಿಲ್ಲ, ನೀವು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರೋ ಹಾಗೆ ತೋರಿಸಿ ಅಂದರೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಾದಮೇಲೆ ನಿನ್ನೆ ನೈಟ್ ಕೂಡ ನಾನು ಸ್ವಲ್ಪ ಪಾತ್ರೆಗಳನ್ನ ತೊಳೆದು ಈ ಕೌಂಟ್ರ್ ಟಾಪ್ ಮೇಲೆ ಇಟ್ಟಿದ್ದೆ. ಯಾಕಂದರೆ ನಿನ್ನೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಪಾತ್ರೆಲೆಲ್ಲ ಜೋಡಿಸಿಡೋಕ್ಕಾಗಲಿಲ್ಲ. ಹಾಗೆ ತೊಳೆದು ಕೌಂಟ್ರ್ ಟಾಪ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ. ಲೇಟ್ ಆದರೆ ನಾನು ಇದೇ ರೀತಿ ಕೌಂಟ್ರ್ ಟಾಪ್ ಮೇಲೆ ಇಟ್ಟಿರ್ತೀನಿ. ಆ ಸಾಮಾನು ಕೂಡ ಇವಾಗೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ. ಅವು ನೀಟಾಗಿ ನೀರೆಲ್ಲ ಸೋರಿರಲಿಲ್ಲ, ಹಾಗೆ ಇಟ್ಟಿದ್ನಲ್ವ, ಹಾಗಾಗಿ ನೀರು ಜಾಸ್ತಿನೇ ಇದ್ವು. ಅವನು ಕೂಡ ನೀಟಾಗಿ ಒಂದು ಒಣ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಸ್ಟ್ಯಾಂಡಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು. ಈಗ ಮಾಡೋದ್ರಿಂದ ಸ್ಟ್ಯಾಂಡು ಕೂಡ ನೀಟಾಗಿರುತ್ತೆ, ಹಾಗೆ ಪಾತ್ರೆಗಳು ಕೂಡ ನೀಟಾಗಿರ್ತವೆ. ಯಾಕಂದರೆ ನೀರಿನ ಮಾರ್ಕ್ ಎಲ್ಲ ಇರ್ತಾವಲ್ವ, ಅದು ಒಣಗಿದ್ರೆ ಅದೇ ಥರ ಚುಕ್ಕೆನೇ ಆಗಿಬಿಡುತ್ತೆ ಪಾತ್ರೆಗಳ ಮೇಲೆ. ಈ ರೀತಿ ಒಂದ್ಸಲಿ ನೀಟಾಗಿ ಒರೆಸಿ ಎತ್ತಿಟ್ರೆ ಯಾವುದೇ ರೀತಿ ಚುಕ್ಕೆ ಅನಿಸಲ್ಲ ಪಾತ್ರೆ ಮೇಲೆ. ಹಾಗೆ ಸ್ಟ್ಯಾಂಡನ್ನು ಕೂಡ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು ಅಂತ ಅಷ್ಟೇ. ನಾನು ಹಾಗಾಗಿ ಈ ರೀತಿ ಮಾಡ್ತೀನಿ. ಸೊ ಇವನ್ನೆಲ್ಲ ಒರೆಸಿ ಸ್ಟ್ಯಾಂಡಿಗೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಕೌಂಟ್ರ್ ಟಾಪ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು. ಎಲ್ಲ ನೀರೆಲ್ಲ ಇರ್ತಾವಲ್ವ, ಹಾಗಾಗಿ ನಾನು ಫಸ್ಟ್ ಮಾಡೋ ಕೆಲಸನೇ ಇದು. ಸ್ಟ್ಯಾಂಡಿಗೆಲ್ಲ ಸಾಮಾನು ಹಾಕಿದ್ಮೇಲೆ ಒಂದು ಸಾರಿ ನೀಟಾಗಿ ಕೌಂಟ್ರ್ ಟಾಪ್ನು ಗ್ಯಾಸ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೈಟೇ ಮಾಡಿಟ್ಟಿರ್ತೀನಿ. ಬೆಳಗ್ಗೆನೂ ಕೂಡ ಒಂದು ಸಲ ನಾನು ನೀಟಾಗಿ ಕೌಂಟ್ರ್ ಟಾಪ್ನೆಲ್ಲ ಕ್ಲೀನಾಗಿ ಒರೆಸ್ಕೋತೀನಿ. ಅದಾದಮೇಲೆ ನಿನ್ನೆ ನೈಟು ಸ್ವಲ್ಪ ಚಿಯಾ ಸೀಡ್ಸು ಹಾಗೆ ಬಾದಾಮನ್ನು ಕೂಡ ನಾನು ನೆನೆಗೆ ಹಾಕಿದ್ದೆ, ಬೆಳಗ್ಗೆ ಎದ್ದು ತಿನ್ನೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಅದಾದಮೇಲೆ ಸ್ವಲ್ಪ ನೈಟೇ ಹುರುಳಿಕಾಳನ್ನು ಕೂಡ ನಾನು ನೆನೆಗೆ ಹಾಕಿದ್ದೆ, ಬೆಳಿಗ್ಗೆ ಪಲ್ಯ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಹೇಳಿ. ನಿನ್ನೆ ನೈಟೇ ನೆನೆಗೆ ಹಾಕಿ ಮಲ್ಕೊಂಡಿದ್ದೆ ನಾನು. ಅವು ಕೂಡ ಚೆನ್ನಾಗಿ ನೆಂದಿದ್ವು. ಇವತ್ತು ಪಲ್ಯ ಮತ್ತು ರೊಟ್ಟಿನ ಮಾಡೋಣ ಅಂತ ಹೇಳಿ ಅವನ್ನ ಎತ್ತಿಡ್ತಾ ಇದ್ದೀನಿ. ಈಗ ಒಂದು 3 ಬಾದಾಮಿನ ನಾನು ತಿಂತೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಸೊ ಇದರಿಂದ ಸ್ವಲ್ಪ ಮೈಂಡ್ ಕೂಡ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ನಾನು ಚಿನ್ಮಯ್ಗೂ ಕೂಡ ನಾನು ನೆನೆಗೆ ಹಾಕಿರ್ತೀನಿ.
ಹಾಗೆ ಚಿನ್ಮಯ್ ಮತ್ತು ಅವ್ರ ಪಪ್ಪ ಎದ್ಮೇಲೆ ಇಬ್ಬರು ಕೂಡ ಬಾದಾಮಿನ ತಿಂತಾರೆ. ನೆನೆಸಿಟ್ಟಿದ್ದೀನಲ್ವ ಆ ಬಾದಾಮಿನ ಇಬ್ಬರು ಕೂಡ ತಿನ್ಕೋತಾರೆ. ಅದಾದಮೇಲೆ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಬೆಳಿಗ್ಗೆನೇ ನಾನು ತಿಂತೀನಿ. ಯಾಕಂದರೆ ನಾನು ಸ್ವಲ್ಪ ಅರ್ಲಿ ಮಾರ್ನಿಂಗೇ ಎದ್ದಿರ್ತೀನಿ. ಹಾಗಾಗಿ ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಶಾರ್ಟ್ ವೀಡಿಯೋಸ್ನ ಹಾಕಬೇಡಿ, ಲಾಂಗ್ ವೀಡಿಯೋಸ್ನ ಹಾಕಿ ಅಂತೇಳಿ. ಹಾಗಾಗಿ ಇವತ್ತು ಲಾಂಗ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು. ಹಾಗೆ ಒಂದು ಗ್ಲಾಸಲ್ಲಿ ನಾನು ತಣ್ಣೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನು ಚಿಯಾ ಸೀಡ್ಸ್ನು ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಒಂದು ಅರ್ಧ ಹೋಳು ಲೆಮನ್ನ ಕಟ್ ಮಾಡ್ಕೊಂಡು ಹಾಕೋತೀನಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ, ಹುಳಿ ಹುಳಿ ಅನಿಸುತ್ತೆ. ಹಾಗೆ ಸ್ವಲ್ಪ ಹನಿನೂ ಕೂಡ ಸೇರಿಸ್ಕೊತೀನಿ ನಾನು. ಬೆಳಗ್ಗೆ ಇದೇ ರೀತಿ ಯಾವುದಾದ್ರೂ ಒಂದು ಹೆಲ್ತ್ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡು ಕುಡಿತೀನಿ. ಇತ್ತೀಚೆಗೆ ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕಾಫಿನ ಕುಡಿಯೋಕ್ಕೆ ಇಷ್ಟಪಡ್ತಿದ್ದೆ ಬೆಳಿಗ್ಗೆ. ಈಗ ಅದನ್ನ ನಿಧಾನವಾಗಿ ನಾನು ಕಡಿಮೆ ಮಾಡ್ಕೋತಾ ಇದ್ದೀನಿ. ಯಾಕೋ ಅಷ್ಟು ಇಷ್ಟನೂ ಆಗ್ತಾಯಿಲ್ಲ ನನಗೆ ಬೆಳಿಗ್ಗೆ ಕಾಫಿ ಕುಡಿಯೋಕ್ಕೆ. ಹಾಗಾಗಿ ಅದನ್ನು ಕೂಡ ನಾನು ಕಟ್ ಡೌನ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದಾದಮೇಲೆ ಅಡುಗೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ನಾನು. ಹುರುಳಿಕಾಳನ್ನ ನೆನೆಗೆ ಹಾಕಿದ್ನಲ್ವ, ಅದರಿಂದ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಟೊಮೊಟೊ, 2 ಆಲೂಗಡ್ಡೆ, ಹಾಗೆ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನು ಕೂಡ ತೊಗೋತಾ ಇದ್ದೀನಿ, ಪೌಡರ್ಗಳನ್ನ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಪೀಸಸ್ನು ಕೂಡ ತೊಗೊಂಡಿದ್ದೀನಿ. ಅಂದರೆ ಹಸಿ ತೆಂಗಿನಕಾಯಿ ಬೇಕಾಗುತ್ತೆ ಅದಕ್ಕೆ, ಹಾಗಾಗಿ ಅದನ್ನು ಕೂಡ ತೊಗೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಹಸಿ ತೆಂಗಿನಕಾಯಿ ಅಂದರೆ ಹಸಿ ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟು ತೊಗೊಂಡಿದ್ದೀನಲ್ವ, ಇದರಲ್ಲೂ ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಮಿಕ್ಸಿ ಜಾರ್ಗೆಲ್ಲ ಹಾಕಿದಾಗ ನೀಟಾಗಿ ಗ್ರೈಂಡ್ ಆಗೋಲ್ಲ ಅದು. ಹಾಗಾಗಿ ಇದರಲ್ಲೇ ಚಿಕ್ಕ ಚಿಕ್ಕ ಪೀಸಸ್ನ ಮಾಡಿಕೊಂಡು ಹಾಕ್ಕೊಂಡ್ರೆ ನೀಟಾಗಿ ರುಬ್ಕೋಬೋದು. ಹಾಗೆ ನೀಟಾಗಿ ಕೂಡ ಕೊಬ್ಬರಿ ಎಲ್ಲ ಗ್ರೈಂಡ್ ಆಗುತ್ತೆ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋದನ್ನ ಅಂದರೆ ಒಂದು ಫಿಸ್ಟ್ ಫುಲ್ ಅಷ್ಟು ತಗೊಂಡಿದ್ದೀನಿ. ಒಂದು ಮುಷ್ಟಿವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಇದು ಹುರಿದಿರೋ ಧನಿಯಾ ಪೌಡ್ರು, ಅಂದರೆ ಧನಿಯಾ ಕಾಳುಗಳನ್ನೇ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಧನಿಯಾ ಪೌಡ್ರೆ, ಹಸಿ ಧನಿಯಾ ಕಾಳುಗಳನ್ನ ಹಾಗೆ ಮಿಕ್ಸಿ ಮಾಡ್ಕೊಂಡಿರೋದು ನಾನು. ಇದನ್ನು ಯಾವುದೇ ರೀತಿ ಹುರಿದಿಲ್ಲ. ಫಸ್ಟ್ ತೋರಿಸಿದ್ನಲ್ವ ಅದನ್ನು ಹುರ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ಸ್ವಲ್ಪ ಕಿಚನ್ ಕಿಂಗ್ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಂಡು ಈಗ ಒಂದು 4-5 ಕ್ಯಾಶ್ಯೂಸ್ನ ಹಾಕೋತಾ ಇದ್ದೀನಿ, ಅಂದರೆ ಗೋಡಂಬಿನ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಎಷ್ಟು ಕಡಿಮೆ ಮಸಾಲೆ ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚಕ್ಕೆ, 2 ಲವಂಗನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪನೇ ತೊಗೋಬೇಕು. ಅದಾದಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವನು ಕೂಡ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆನ ತೆಗೆದು ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ. ಈಗ ಹಾಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ, ನೀರೇನು ಹಾಕಬಾರ್ದು. ಹಾಗೆ ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಅದಾದಮೇಲೆ ಸ್ವಲ್ಪ ಪುಟಾಣಿ, ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಟೊಮೊಟೊನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. 2 ಟೊಮೊಟೊನ ತೊಗೊಂಡಿದ್ದೆ ನಾನು. ಆ ಟೊಮೊಟೊನ ಈ ರೀತಿ ಮಿಡಿಲ್ 4 ಭಾಗವಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ರಫಾಗಿ. ಯಾಕಂದರೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೋತೀವಲ್ವ, ಸ್ಮೂತಾಗಿ ಪೇಸ್ಟ್ ಆಗುತ್ತೆ ಅಂತ ಹೇಳಿ ಈ ರೀತಿ 4 ಪೀಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕೋತಾ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪೇಸ್ಟ್ ಆದರೆ ಸಾಕು. ಈಗ ಈ ಮಿಕ್ಸಿ ಜಾರ್ನ ಸೈಡಿಗೆ ಎತ್ತಿಟ್ಕೊಂಡು ಹಾಗೆ ಈರುಳ್ಳಿ ಮತ್ತು ಪೊಟ್ಯಾಟೊನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಪೊಟ್ಯಾಟೊ ಮತ್ತು ಈರುಳ್ಳಿನೂ ಕೂಡ ತೊಳ್ಕೊಂಡು ಈ ರೀತಿ ಅದನ್ನು ಕೂಡ ದೊಡ್ಡದಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಪೊಟ್ಯಾಟೊನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇಲ್ಲ ನಾನು. ಹುರುಳಿಕಾಳು ಜೊತೆಗೆ ಹಾಕಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಪೊಟ್ಯಾಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಪೊಟ್ಯಾಟೊ ಕೂಡ ಕೆಟ್ಟೋಗಿತ್ತು. ಹೊರಗಡೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಆದರೆ ಒಳಗಡೆ ಕೆಟ್ಟೋಗಿತ್ತು. ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನಾವು. ಒಂದೊಂದು ಸಾರಿ ತರಕಾರಿ ಕಟ್ ಮಾಡ್ಕೋಬೇಕಾದ್ರೆ ಹಾಗೆ ಕಟ್ ಮಾಡ್ಕೋತಿರ್ತೀವಲ್ವ,
ಅದನ್ನ ಮಾಡಬಾರ್ದು, ನಾವು ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಈರುಳ್ಳಿನೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆನೂ ಕೂಡ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಈಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಸಾರಿ. ಈ ಸ್ಟೇಜಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಕೂಡ ಬೇಗನೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಈಗ ರುಬ್ಬಿರೋ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಹಾಗೆ ಒಣ ಖಾರನೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಎರಡು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ಮಸಾಲ ಹಾಕಾದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಅಂದರೆ ಉಲ್ಟಾ ಕ್ಲೋಸ್ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಅದಾದಮೇಲೆ ಲಿಡ್ನ ಓಪನ್ ಮಾಡಿ ಮತ್ತೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ನ ತೊಳೆದು ನೀರನ್ನ ಹಾಕ್ಕೋತಾ ಇದ್ದೀನಿ. ಅದರಲ್ಲೆಲ್ಲ ಮಸಾಲೆ ಇರುತ್ತಲ್ವ, ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಇಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಅದಾದಮೇಲೆ ಇದು ಕೂಡ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನೀಟಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಕೈ ಆಡಿಸೋದು ಬಿಟ್ಟರು ಕೂಡ ತಳ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೋತಾ ಇರಬೇಕು, ಚೆಕ್ ಮಾಡ್ಕೋತಾ ಇರಬೇಕು ನಾವು. ಹಾಗೆ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಕುದೀತಾ ಇದೆ. ಈ ಸ್ಟೇಜಲ್ಲೇ ನಾವು ನಿನ್ನೆ ನೈಟ್ ನೆನೆಸಿಟ್ಟಿದ್ನಲ್ವ ಹುರುಳಿಕಾಳು, ಅವನು ಕೂಡ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಆಲೂಗಡ್ಡೆ ಹಾಗೆ ಕಾಳುಗಳು ಎಲ್ಲ ಮಸಾಲೆಗೆ ಅಂಟ್ಕೊಳ್ಳೋ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಗ್ರೇವಿನ ನಾವು ಪಲ್ಯ ಥರನೂ ತಿನ್ಬೋದು, ಹಾಗೆ ಸಾಂಬಾರು ಥರನೂ ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು, ಬದನೆಕಾಯಿ, ನುಗ್ಗೆಕಾಯಿನೂ ಕೂಡ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಲಿಡ್ನು ಕೂಡ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಒಂದು 3 ವಿಸಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕಾಳುಗಳು. ಈಗ ನೋಡಿ ವಿಸಿಲೆಲ್ಲ ಬಂದು ಕೂಲ್ ಆಗಿದೆ ಕುಕ್ಕರೆಲ್ಲ. ಈಗ ಲಿಡ್ನ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಸಾಫ್ಟ್ ಕೂಡ ಆಗಿತ್ತು, ಕಾಳು ಕೂಡ ಚೆನ್ನಾಗಿ ಕುಕ್ ಆಗಿದ್ದವು. ಈಗ ನೋಡಿ ತೋರಿಸ್ತಾ ಇದ್ದೀನಿ ಕಾಳು ಯಾವ ರೀತಿ ಕುಕ್ ಆಗಿದ್ದಾವೆ ಅಂತ ಹೇಳಿ. ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದ್ದಾವೆ ಅಂತ ನೀವೇ ನೋಡ್ಬೋದು. ಹಾಗೆ ಇದನ್ನ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಚ್ಚ ಖಾರದ ಪುಡಿನೂ ಕೂಡ ನಾನು ಸೇರಿಸ್ಕೊಂಡಿದ್ದೆ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಹಾಗೆ ಪಲ್ಯ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ರೊಟ್ಟಿನೂ ಕೂಡ ಮಾಡ್ಕೋತಾ ಇದ್ದೀನಿ. ನಾನು ಹೆಂಚನ್ನ ಕಾಯೋಕ್ಕಿಟ್ಟು ಈಗ ರೊಟ್ಟಿನೂ ಕೂಡ ಉದ್ಕೋತಾ ಇದ್ದೀನಿ. ಇದನ್ನ ಡೀಟೇಲ್ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಾನು ಯಾವ ರೀತಿ ಜೋಳದ ರೊಟ್ಟಿನ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಇಲ್ಲೇನು ನಾನು ವಿಡಿಯೋನ ಮಾಡ್ಕೊಂಡಿಲ್ಲ ಡೀಟೇಲ್ ಆಗಿ. ಹಾಗೆ ಚಪಾತಿ ಅಷ್ಟೇ ಈಸಿಯಾಗಿ ರೊಟ್ಟಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ, ಆ ವಿಡಿಯೋಸ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ನಾವು ಕೂಡ ರೊಟ್ಟಿನ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ನೀವು ಯಾಕೆ ಲಾಂಗ್ ವೀಡಿಯೋಸ್ನ ಜಾಸ್ತಿ ಹಾಕ್ತಾ ಇಲ್ಲ, ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಹಾಕ್ತಾ ಇದ್ದೀರಾ ಅಂತ ಭಾಳಷ್ಟು ಜನ ಕಮೆಂಟ್ಸ್ ಮಾಡಿದ್ರಿ. ಅದಕ್ಕೆ ಇವಾಗ ಆನ್ಸರ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆನೇ ಎದ್ದು ವೀಡಿಯೋಸ್ನ ಮಾಡ್ಕೋತಾ ಕೂತ್ಕೊಂಡ್ರೆ ನನ್ನ ಮಗನಿಗೆ ಸ್ಕೂಲಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಏನಾದರೂ ಅಡುಗೆ ಮಾಡಿದರೆ ಅದನ್ನೇ ಶಾರ್ಟ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಬೇಗನೆ. ಹಾಗಾಗಿ ನಾನು ಸ್ವಲ್ಪ ಲಾಂಗ್ ವೀಡಿಯೋಸ್ನ ಮಾಡೋಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಇನ್ನು ರೆಗ್ಯುಲರಾಗಿ ಲಾಂಗ್ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ರೊಟ್ಟಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ ನಾನು. ಹೆಂಚು ಕಾದಾದ್ಮೇಲೆ ರೊಟ್ಟಿನ ಹಂಚಿಗೆ ಹಾಕಿ
ರೊಟ್ಟಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ಒಂದು ರೊಟ್ಟಿ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಸೈಡಲ್ಲಿ ಇನ್ನೊಂದು ರೊಟ್ಟಿನೂ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬೇಗನೆ ಕೆಲಸನೂ ಆಗುತ್ತೆ, ಗ್ಯಾಸನ್ನು ಸೇವ್ ಮಾಡಿದಾಗುತ್ತೆ. ಹಾಗಾಗಿ ನಾನು ಒಂದು ರೊಟ್ಟಿ ಆಗೋದಕ್ಕೆ ಇನ್ನೊಂದು ರೊಟ್ಟಿನೂ ಕೂಡ ಉದ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಈ ಕಡೆ ತಿರುವಿ ಹಾಕಿ ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಒಂದು ಬಟ್ಟೆಯಲ್ಲಿ ಪ್ರೆಸ್ ಮಾಡಿದರೆ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬುತ್ತೆ ಅಂತ ಹೇಳಿ ಪ್ರೆಸ್ ಮಾಡಿಕೊಂಡು ರೊಟ್ಟಿನ ಉಬ್ಬಿಸ್ಕೊಂಡು ತೆಗಿತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ರೊಟ್ಟಿನೂ ಕೂಡ ಸೇಮ್ ಪ್ರೊಸೀಜರಲ್ಲೇ ನಾನು ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ಊಟಕ್ಕೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಹಸ್ಬೆಂಡ್ಗೆ. ನಮ್ಮ ಮನೆಯಲ್ಲಿ ಈ ಹುರುಳಿಕಾಳು ಗ್ರೇವಿ ಹಾಗೆ ರೊಟ್ಟಿನ ಮಾಡಿದರೆ ತುಂಬಾ ಇಷ್ಟಪಡ್ತಾರೆ. ಈ ಹುರುಳಿಕಾಳು ಗ್ರೇವಿನ ಚಪಾತಿಗೂ ಕೂಡ ಮಾಡ್ಕೋಬೋದು, ಹಾಗೆ ದೋಸೆಗೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಹಸ್ಬೆಂಡ್ಗೂ ಕೂಡ ಊಟಕ್ಕೆ ಬಡಿಸಿ ಕೊಡ್ತಾ ಇದ್ದೀನಿ. ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಮತ್ತು ನಮ್ಮ ಅಕ್ಕ ಹೊರಗಡೆ ಕೂಡ ಬಂದಿದ್ವಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಹಾಗೆ ಮನೆಗೆ ಹೋಗೋಕ್ಕೂ ಕೂಡ ಮಳೆ ಬರ್ತಾಯಿತ್ತು, ಬಿಡ್ತಾನೆ ಇರಲಿಲ್ಲ. ಚಿಕ್ಕದಾಗಿ ಹನಿ ಬರ್ತಾನೆ ಇತ್ತು. ಆ ಕಡೆ ಜೋರಾಗಿ ಬರ್ತಾಯಿಲ್ಲ, ಈ ಕಡೆ ಸ್ಟಾಪು ಆಗ್ತಾಯಿಲ್ಲ. ಆ ರೀತಿ ಮಳೆ ಕೂಡ ಬರ್ತಾಯಿತ್ತು. ಇನ್ನೇನು ಲೇಟ್ ಆಗಿದೆ ಅಂತ ಹೇಳಿ ನಾವು ಹೋಟೆಲಲ್ಲೇ ಊಟ ಕೂಡ ಮುಗಿಸ್ಕೊಂಡ್ವಿ. ನೋಡಿ, ಸಣ್ಣದಾಗಿ ಮಳೆ ಬರ್ತಾನೆ ಇದೆ, ಜೋರಾಗಿ ಕೂಡ ಬರ್ತಿಲ್ಲ. ಈಗ ವೆದರ್ ಎಲ್ಲ ಇದೇ ಥರ ಆಗಿಬಿಟ್ಟಿದೆ, ಮಳೆ ಬರ್ತಾನೆ ಇದೆ. ಹಾಗೆ ಜೀರಾ ರೈಸ್ ಕೂಡ ತೊಗೊಂಡಿದ್ವಿ, ಒಂದು ಸ್ವೀಟ್ ಕೂಡ ಕೊಟ್ಟಿದ್ದರು ಅವರು. ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯವರ್ಧನ ಶಿಬಿರ ಕಡೆ ಹೊರಟಿದ್ದೀವಿ. ಈಗ ನಮ್ಮನ್ನು ಇನ್ವೈಟ್ ಮಾಡಿದರು ಧರ್ಮಸ್ಥಳದ ಸಂಘದ ಕಡೆಯಿಂದ. ಮಧ್ಯವರ್ಧನ ಶಿಬಿರ ಅಂತ ಏರ್ಪಡಿಸಿದ್ದಾರೆ ನಮ್ಮೂರಲ್ಲಿ. ಹಾಗಾಗಿ ಅಲ್ಲಿಗೂ ಕೂಡ ಬಂದ್ವಿ ನಾನು ಮತ್ತು ನಮ್ಮ ಅಕ್ಕ. ಈಗ ಒಳಗಡೆ ಕೂಡ ನಾವು ಎಂಟರ್ ಆಗ್ತಾ ಇದ್ದೀವಿ. ನೋಡ್ಬೋದು, ಎಲ್ಲರೂ ಕೂಡ ಕುತ್ಕೊಂಡಿದ್ರು, ಹಾಗೆ ವೆಯ್ಟ್ ಕೂಡ ಮಾಡ್ತಾಯಿದ್ರು. ನಾವು ಕೂಡ ಹೋಗಿ ಜಾಯಿನ್ ಆದ್ವಿ. ಇಲ್ಲಿ ನೋಡಿ, ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ. ಹಾಗೆ ಇಲ್ಲಿ ಪಾತ್ರೆ ಸಾಮಾನು ಕೂಡ ಎಲ್ಲ ಜೋಡಿಸಿಟ್ಟಿದ್ದಾರೆ, ತರಕಾರಿ ಕೂಡ ಇಟ್ಟಿದ್ದಾರೆ ಈ ಕಡೆ ಸೈಡಲ್ಲೆಲ್ಲ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ರು. ಈ ಮಧ್ಯವರ್ಧನ ಶಿಬಿರ ಏನಪ್ಪ ಅಂತಂದರೆ, ರೆಗ್ಯುಲರ್ ಆಗಿ ಡ್ರಿಂಕ್ಸ್ನ ಮಾಡ್ತಾ ಇರ್ತಾರಲ್ವ, ಡ್ರಿಂಕಿಗೆ ಅಡಾಪ್ಟ್ ಆಗಿಬಿಟ್ಟಿರ್ತಾರಲ್ವ, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು 7 days ಅವ್ರನ್ನ ಇಲ್ಲೇ ಇಟ್ಕೊಂಡು ಅವರಿಗೆ ತರಬೇತಿನ ಕೊಡ್ತಾರೆ. ಅಂದರೆ ಡ್ರಿಂಕ್ಸ್ನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಅವ್ರಿಗೆ ತರಬೇತಿನ ಕೊಡ್ತಾ ಇರ್ತಾರೆ. ಹಾಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಅಂತ ಹೇಳಿದ್ವಲ್ವ, ಹಾಗಾಗಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿದ್ವಿ ಗೆಸ್ಟಾಗಿ. ಹಾಗೆ ಇಲ್ಲಿ ಲಂಬಾಣಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದರು. ತುಂಬಾ ಚೆನ್ನಾಗಿ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ನಾನು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.